ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟಿ ತಲುಪಿದೆ. ಯಾರಿರ್ತಾರೆ ಕ್ಯಾಬಿನೆಟ್ನಲ್ಲಿ, ಇಂಥವರನ್ನ ನೀವು ನಿಮ್ಮ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಿ ಅಂತ ಹೈಕಮಾಂಡ್ ಸೂಚಿಸಿದೆ. ಒಬ್ಬೊಬ್ಬರಿಗೆ ಫೋನ್ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಬಹುತೇಕ ಜನರಿಗೆ ಫೋನ್ ಮಾಡಿದ್ದಾರೆ. 1+11 ಅನ್ನೋ ರೀತಿಯಲ್ಲಿ ಈ ಹಂತದಲ್ಲಿ ಕಾಣ್ತಾ ಇರೋದು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, 11 ಜನ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಮೊದಲ ಹಂತದಲ್ಲಿ. ಯಾರ್ಯಾರಿಗೆ ಫೋನ್ ಬಂದಿದೆ ಪಟ್ಟಿ ನೋಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಕೆಎಚ್ ಮುನಿಯಪ್ಪ. ಇಷ್ಟು ಜನರಿಗೆ ಡಿಕೆ ಶಿವಕುಮಾರ್ ಫೋನ್ ಮಾಡಿದ್ದಾರೆ. ಹೊಸ ಮುಖಗಳು ಅಂತ ನಾವು ನೋಡಿದ್ರೆ ಒಂದೇ ಒಂದು ಹೊಸ ಮುಖ ಅಂತ ಕಾಣಿಸ್ತಾ ಇರೋದು, ಅದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಪಟ್ಟಿ ಡಾಕ್ಟರ್ ಜಿ ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಕೆಜೆ ಜಾರ್ಜ್, ಕೃಷ್ಣ ಬೈರೇಗೌಡ, ಕೆಎಚ್ ಮುನಿಯಪ್ಪ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಜಾತಿವಾರು ನೋಡಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶಿಷ್ಟ ಜಾತಿ ಬಲಗೈ, ರಾಮಲಿಂಗಾರೆಡ್ಡಿ ರೆಡ್ಡಿ ಸಮುದಾಯ, ಎಂಬಿ ಪಾಟೀಲ್ ವೀರಶೈವ ಲಿಂಗಾಯತರು, ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡ, ಈಶ್ವರ್ ಖಂಡ್ರೆ ಲಿಂಗಾಯತರು, ಪ್ರಿಯಾಂಕ್ ಖರ್ಗೆ ಪರಿಶಿಷ್ಟ ಜಾತಿ ಬಲಗೈ, ಯುಟಿ ಖಾದರ್ ಮುಸ್ಲಿಂ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯ, ಕೆಜೆ ಜಾರ್ಜ್ ಕ್ರಿಶ್ಚಿಯನ್, ಕೃಷ್ಣ ಬೈರೇಗೌಡ ಒಕ್ಕಲಿಗ, ಕೆಎಚ್ ಮುನಿಯಪ್ಪ ಪರಿಶಿಷ್ಟ ಜಾತಿ ಎಡಗೈ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೀರಶೈವ ಲಿಂಗಾಯತ. ಸೊ ಅಲ್ಲಿಗೆ ನಿನ್ನೆಯ ಪಟ್ಟಿ ಏನು ಸಂಜೆ ಹೊತ್ತಿಗೆ ಇತ್ತು, ಅದಕ್ಕೆ ಒಂದಿಷ್ಟು ಹೆಸರುಗಳು ಆಡ್ ಆಗಿದೆ. ಕೆಎಚ್ ಮುನಿಯಪ್ಪ ಅವರ ಪುತ್ರಿಯ ಅನ್ನುವಂಥ ಪ್ರಶ್ನೆ ಇತ್ತು. ಈಗ ಅದು ಕ್ಲಿಯರ್ ಆಗಿದೆ. ಕೆಎಚ್ ಮುನಿಯಪ್ಪ ಅವರೇ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ರೂಪಾ ಶಶಿಧರ್ ಅಲ್ಲ. ಕೆಎಚ್ ಮುನಿಯಪ್ಪ ಪರಿಶಿಷ್ಟ ಜಾತಿ ಎಡಗೈ ಪಂಗಡ, ಬಲಗೈಯಿಂದ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯೂ ಹೌದು. ಮುಸ್ಲಿಂ ಕೋಟಾದಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಸ್ಪೀಕರ್ ಆಗಿದ್ದಂತ ಯುಟಿ ಖಾದರ್ ಮಂತ್ರಿ ಆಗ್ತಾ ಇದ್ದಾರೆ ಇವತ್ತು. ಜಮೀರ್ ಅಹಮದ್ ಖಾನ್ ಇಲ್ಲ, ತನ್ವೀರ್ ಸೇಠ್ ಇಲ್ಲ, ಹ್ಯಾರಿಸ್ ಹೆಸರಿಲ್ಲ, ಸಲೀಂ ಅಹಮದ್ ಹೆಸರಿಲ್ಲ. ಎರಡನೇ ಪಟ್ಟಿಯಲ್ಲಿ ಸಾಧ್ಯತೆ ಇದೆ, ಮೊದಲ ಪಟ್ಟಿಯಲ್ಲಿ ಯುಟಿ ಖಾದರ್ ಮಾತ್ರ. ಹೊಸ ಹೆಸರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಅದಕ್ಕೆ ಕಾರಣ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟರು. ತಂದೆಯ ಎಕ್ಸಿಟ್ನ ಬೋನಸ್ಸು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ, ಅವರ ನಿರ್ಗಮನದ ಫಲಾನುಭವಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ನಿರ್ಗಮನದ ಫಲಾನುಭವಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಒಕ್ಕಲಿಗರು ಕ್ಯಾಬಿನೆಟ್ ಅಲ್ಲಿ ಮೊದಲ ಹಂತದಲ್ಲಿ ಯಾರಿದ್ದಾರೆ? ಕೃಷ್ಣ ಬೈರೇಗೌಡ. ಕಂದಾಯ ಸಚಿವರಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಿದಂತ ಹೆಗ್ಗಳಿಕೆ ಇತ್ತು. ಬ್ಯಾಟರಾಯನಪುರದ ಎಂಎಲ್ಎ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಅಭಿನಂದನೆಗಳು ಸರ್. ತಮ್ಮ ಹೆಸರು ಇದೆ, ತಮಗೆ ಫೋನ್ ಬಂತು ಅಂತ ಕೇಳಿದ್ವಿ. ಧನ್ಯವಾದಗಳು. ಅದೇ ಕಾಲ್ ಬಂದಿತ್ತು, ಡಿ ಕೆ ಶಿವಕುಮಾರ್ ಜಿ ಅವರು ಕಾಲ್ ಮಾಡಿದ್ರು. ಅದೇ ನನ್ನ ಸರ್ಕಾರದಲ್ಲಿ ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು 4 ಗಂಟೆಗೆ ಹೋಗ್ತಾ ಇದ್ದೀನಿ. ಅಗೈನ್ ತಮಗೆ ಅಭಿನಂದನೆಗಳು ಸರ್.
ಎಕ್ಸ್ಪೆಕ್ಟೇಷನ್ ಇತ್ತ 2ನೇ ಕ್ಯಾಬಿನೆಟ್ ಅಲ್ಲೂ ಮುಂದುವರಿಸ್ತಾರೆ ಅಂತ? ಧನ್ಯವಾದಗಳು. ಇಲ್ಲ, ನಾವು ಯಾವಾಗಲೂ ಪಕ್ಷದ ಶಿಸ್ತಿನ ಸಿಪಾಯಿ ಇರೋದ್ರಿಂದ ಪಕ್ಷ ಮತ್ತು ನಮ್ಮ ನಾಯಕರು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಯಾವಾಗಲೂ ಬದ್ಧರಾಗಿದ್ದೀನಿ. ಹಾಗಾಗಿ ಪಕ್ಷ ಭಾಳ ಅವಕಾಶ ಕೊಟ್ಟಿದೆ. ಹಿಂದೆನೂ ಕೂಡ ನನಗೆ 2013ರಲ್ಲೂ ಕೂಡ 5 ವರ್ಷ ಶಾಸಕನ ಕೆಲಸ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಈಗಲೂ ಕೂಡ 3 ವರ್ಷ ಕೊಟ್ಟಿದ್ರು. ಮತ್ತೊಮ್ಮೆ ನಮ್ಮ ನಾಯಕರು AICC ಅಧ್ಯಕ್ಷರಾಗಿರ್ತಕ್ಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಪಕ್ಷದ ವರಿಷ್ಠರು ರಾಹುಲ್ ಗಾಂಧಿ ಸರ್ ಧ್ವನಿ ಕೇಳ್ತಾ ಇಲ್ಲ ಸರ್, ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ನಾನು ಕರ್ನಾಟಕ ರಾಜ್ಯದ ಜನತೆಯ ಸೇವೆಯನ್ನು ಪ್ರಾಮಾಣಿಕತೆಯಿಂದ ಮತ್ತು ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ತಮ್ಮ ಕೈ ಹಿಡಿದಿದ್ದು ಯಾವುದು ಅಂತ ಹೇಳ್ತೀರಿ? ಅಂದರೆ ಪೈಪೋಟಿ ಸಿಕ್ಕಾಪಟ್ಟೆ ಇತ್ತು. ಮೊದಲ ಪಟ್ಟಿಯಲ್ಲೇ ತಮ್ಮನ್ನು ಪರಿಗಣಿಸಿದ್ದಾರೆ ವರಿಷ್ಠರು. ಯಾವುದು ಕೈ ಹಿಡಿಯಿತ್ತು ಅಂತ ಅನ್ಸುತ್ತೆ ತಮಗೆ? ಇಲ್ಲ, ಇದೆಲ್ಲ ನೋಡಿ ನಮ್ಮ ಪಕ್ಷದ ನಾಯಕರ ಒಂದು ಆಶೀರ್ವಾದ ಮತ್ತು ಖಂಡಿತವಾಗಿಯೂ ಕೂಡ ಪಕ್ಷದ ಮುಖಂಡರು ಪಕ್ಷ ನನಗೆ ಗುರುತಿಸಿದೆ, ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿಯವರು ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮತ್ತು ಎಲ್ಲರೂ ಸೇರಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಕರ್ನಾಟಕ ರಾಜ್ಯದ ಜನತೆಯ ಸೇವೆಯನ್ನು ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಮೊದಲ ಪಟ್ಟಿಯನ್ನು ನೋಡ್ತಾ ಇದ್ದೀವಿ. ಜಾತಿ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆಯಾ ತಮಗೆ? ಖಂಡಿತವಾಗಿ ಪಕ್ಷದ ವರಿಷ್ಠರು ಯಾವತ್ತೂ ಕೂಡ ಎಲ್ಲ ಸಮಾಜದ ಜನರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದೇ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆ. ಹಾಗಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೆ ಖಂಡಿತವಾಗಿ ನಮ್ಮ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ತಳಹದಿಯಲ್ಲೇ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಹಾಗಾಗಿ ಎಲ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದೆ ಸೆಕೆಂಡ್ ಫೇಸಲ್ಲೂ ಕೂಡ ಎಲ್ರಿಗೂ ಕೂಡ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಈಗ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರೊಬ್ಬರೇನಾ ಅಥವಾ ಉಳಿದವರಿಗೆ ಅವಕಾಶ ಇದೆ ಅಂತ ಏನಾದರೂ ಗೊತ್ತಿದೆಯಾ ತಮಗೆ ಶರಣ್ ಪ್ರಕಾಶ್ ಪಾಟೀಲ್ರೆ? ಇಲ್ಲ, ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ DK ಶಿವಕುಮಾರ್ ಜಿ ಅವರು ಕಾಲ್ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ನನ್ನ ಜೊತೆಗೆ ಅಂತ ಆಹ್ವಾನ ಮಾಡಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಮಿಕ್ಕಿದ ವಿಷಯ ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ಪೋರ್ಟ್ಫೋಲಿಯೋ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ಪಾಟೀಲ್ರೆ? ಇಲ್ಲ, ಅದೇ ಕಂಟಿನ್ಯೂ ಆಗಿದೆ. ಹೊಸದಾಗಿ ಬೇರೆದಕ್ಕೆ ಸಿಕ್ಕಿದ್ರೆ ನನಗೆ ಅದನ್ನ ಒಪ್ತೀವಿ. ಅಲ್ಲ, ಅದೇ ಕಂಟಿನ್ಯೂ ಆಗ್ತಿದೆ. ಹೊಸದಾಗಿ ಏನಾದರೂ ಸಿಕ್ಕಿದ್ರೆ ನಾನು ಟ್ರೈ ಮಾಡಬಲ್ಲೆ. ನನಗೆ ನೋಡಿ, ಇಲ್ಲ ಹಾಗೇನಿಲ್ಲ. ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಯಾವ ಪೋರ್ಟ್ಫೋಲಿಯೋ ಆದರೂ ಕೂಡ ಪಕ್ಷ ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು. ಪಕ್ಷದ ಮುಖಂಡರು ವರಿಷ್ಠರು ಅದನ್ನು ನಿರ್ಣಯ ಮಾಡ್ತಾರೆ. ಅವ್ರ ನಿರ್ಣಯಕ್ಕೆ ನಾನು ಯಾವತ್ತೂ ಬದ್ಧನಾಗಿದ್ದೀನಿ. ಅವ್ರು ಏನು ಜವಾಬ್ದಾರಿ ಕೊಡ್ತಾರೆ ಅದು ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾವತ್ತೂ ನಾನು ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಕೂಡ ಮಾಡ್ತೀನಿ. ಶರಣ್ ಪ್ರಕಾಶ್ ಪಾಟೀಲ್ರೆ, ಮತ್ತೊಂದು ಅವಕಾಶ ಸಿಕ್ಕಿದೆ. ನಿಮ್ಮಿಂದ ಜನರಿಗೆ ಒಳಿತಾಗ್ಲಿ ಅಂತ ನಾವು ಹಾರೈಸ್ತೀವಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಸುವರ್ಣ ನ್ಯೂಸ್. ಎಸ್, ಥ್ಯಾಂಕ್ ಯು ಶರಣ್ ಪ್ರಕಾಶ್ ಪಾಟೀಲ್ ಅವರೇ. ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರ ಪ್ರತಿಕ್ರಿಯೆ. ಮತ್ತೆ ಮಂತ್ರಿಯಾಗೋದಕ್ಕೆ ಅವರಿಗೆ ಅವರ ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿದೆ. ಪೋರ್ಟ್ಫೋಲಿಯೋದ ಬಗ್ಗೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿಲ್ಲ ನಾನು. ಇದ್ದಿದ್ದು ಕಂಟಿನ್ಯೂ ಆದರೂ ಓಕೆ, ಹೊಸದಾಗಿ ಕೊಟ್ಟರು ಓಕೆ. ಬಟ್ ಉಪಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನನ್ನು ಕೈ ಹಿಡಿಯಿತು, ನನ್ನ ಕೆಲಸವೇ ನನ್ನ ಕೈ ಹಿಡಿದಿದೆ ಅನ್ನೋದು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಪ್ರತಿಕ್ರಿಯೆ. ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಇನ್ನು ಪ್ರಮಾಣ ವಚನಕ್ಕೂ ಮುನ್ನ ಸಿದ್ದರಾಮಯ್ಯ ಅವರನ್ನ DK ಶಿವಕುಮಾರ್ ಭೇಟಿಯಾಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ DK ಶಿವಕುಮಾರ್ ಭೇಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.